ದರ್ಶನ್ ಹಾಗೂ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಸಾಕಷ್ಟು ಆಕ್ರೋಶದ ನುಡಿಗಳನ್ನು ಆಡೋದನ್ನ ಮುಂದುವರಿಸ್ತಾ ಇದ್ದಾರೆ. ಅಕ್ಷರಶಃ ದಿಗ್ಭ್ರಾಂತತೆಯನ್ನ ವ್ಯಕ್ತಪಡಿಸ್ತಾ ಇದ್ರು, ಆಘಾತವನ್ನ ವ್ಯಕ್ತಪಡಿಸ್ತಾ ಇದ್ರು. ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ ಅಂತ ತೋರಿಸ್ಕೊಂಡೇ ಇಲ್ಲ ಅನ್ನೋದು ಕೂಡ ಕುಟುಂಬಸ್ಥರ ಮಾತಾಗ್ತಾ ಇದೆ. ದೊಡ್ಡ ಮನುಷ್ಯನ ಗುಣ ದರ್ಶನ್ಗೆ ಇಲ್ಲವೇ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಿಂದಲೇ ದರ್ಶನ್ ಬ್ಯಾನ್ ಮಾಡಬೇಕು. ಡಿ ಬಾಸ್ ಅನ್ನುವ ಅಭಿಮಾನಿಗಳು ಇವನ ಹೇಯ ಕೃತ್ಯವನ್ನ ನೋಡಿ ಈಗಲಾದರೂ ಇವರನ್ನ ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಡಿ ಅನ್ನೋದು ಕುಟುಂಬಸ್ಥರ ಮಾತಾಗ್ತಾ ಇದೆ. ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಕುಟುಂಬಸ್ಥರ ಆಕ್ರೋಶದ ನುಡಿ ಮುಂದುವರಿತಾ ಇದೆ. ಡಿ ಬಾಸ್ ಅನ್ನುವಂತಹ ಅಭಿಮಾನಿಗಳು ಇವನ ಹೇಯ ಕೃತ್ಯವನ್ನ ನೋಡಿ ನನ್ನ ಮಗನಿಗೆ ಆದಂತಹ ಅನ್ಯಾಯವನ್ನ ಗಮನಿಸಿ ಅಂತ ಹೇಳಿ ಪೋಷಕರು ಕೇಳ್ತಾ ಇದ್ದಾರೆ. ಹಾಗೆ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಕಣ್ಣೀರಾಗ್ತಾ ಇದ್ದಾರೆ. ಅನ್ನೋದು ಇದೆಯಾ? ಇವರು ಮನುಷ್ಯರು ಅಂತ ಹೇಳ್ತೀರಾ ನೀವು? ಇವ್ರಿಗೆ ತಕ್ಕವಾದ ಶಿಕ್ಷೆ ಆಗಲೇಬೇಕು. ನ್ಯಾಯಯುತವಾಗಿ ಅವರಿಗೆ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಈಗ ಹೋದ ಮಗ ವಾಪಸ್ ಬರಲ್ಲ. ಆ ಥರ ಬರ್ಬರವಾಗಿ ಹತ್ಯೆ ಮಾಡಿ ಅವನನ್ನು ಎಲ್ಲೋ ಹೋಗೋದು ಏನೋ ಮಾಡಿ ಅಷ್ಟು ನೀಚತನ ಮಾಡಿ ಸಾಯಿಸಿದಾನೆ ಅಂದರೆ ರಾಕ್ಷಸ ಅವನೊಬ್ಬನು. ಮೇಲ್ನೋಟಕ್ಕೆ ಆತ ನಟ ಇದ್ರು ಕೂಡ ಒಳಗವನಿ ಅಂತ ಕಳ್ಳ ಇದ್ದಾನೆ ಅಂತ ಇವಾಗ ಅವನ ಅಭಿಮಾನಿಗಳಿಗೆ ತಿಳಿಸ್ರಿ ಮೇಡಮ್, ದಯವಿಟ್ಟು ಇವನು ಈ ಥರ ಕೆಲಸ ಮಾಡಿದಾನೆ ಅಂತ ಹೇಳಿ ಕೈ ಮುಗಿದು ಕೇಳ್ಕೊಂತೀನಿ ನಿಮಗೆ. ಈ ಥರ ನೀಚ ಅವ್ರ ಕೃತ್ಯ ಮಾಡಿರೋದು ನೋಡ್ಬಿಟ್ರೆ ನನ್ನ ಮಗ ಅನ್ನಂಗೆ ಇಲ್ಲ ಮೇಡಮ್. ಆ ಥರ ಅವನನ್ನ ಹೊಡೆದು ಹಾಕ್ಬಿಟ್ಟಿದ್ದಾರೆ. ಅವನೊಬ್ಬ ಮನುಷ್ಯನ ಮೇಡಮ್. ಅವನಿಗೂ ಮಗ ಇದ್ದಾನಲ್ವಾ, ಅವನ ಮಗನಿಗೂ ನಾಳೆ ಇದೇ ಪರಿಸ್ಥಿತಿ ಬಂದರೆ ಏನು ಮಾಡ್ತಾನೆ ಮೇಡಮ್? ಅವನಿಗೆ ತಲೆಗೆ ಹೊಡೆದಿದ್ದಾರೆ, ಎದೆಗೆ ಹೊಡೆದಿದ್ದಾರೆ, ಕಾಲಿಗೆ ಹೊಡೆದಿದ್ದಾರೆ, ಮರ್ಮಾಂಗಕ್ಕೆ ಒದ್ದಿದ್ದಾರೆ, ಬೆನ್ನು ಮೂಳೆ ಮುರಿದಿದ್ದಾರಲ್ಲ ಮೇಡಮ್. ಇದಕ್ಕೆ ಏನಂತ ಹೇಳಬೇಕು ಹೇಳ್ರಿ? ಮತ್ತೆ ಮೋಸದಿಂದ ಕರ್ಕೊಂಡು ಹೋಗಿದ್ದಾರಲ್ಲ ಇವರು. ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಮಾಡಿ ಅವನನ್ನು ಮಾಡಬಾರ್ದು ರೀತಿಯಲ್ಲಿ ಮಾಡಿಬಿಟ್ಟು ಅವನಿಗೆ ಎಲ್ಲೋ ಒಗೆದು ಬಿಟ್ಟಿದ್ದಾರೆ ಮೇಡಮ್. ಅವ್ನು ಸ್ವಲ್ಪ ಇದಾಗಿದ್ರು ಅವನು ಚಾನಲಲ್ಲಿ ಹೋಗ್ಬಿಟ್ಟಿದ್ದ ಅಂದರೆ ಇಲ್ಲಿವರೆಗೂ ನಾವು ನಮ್ಮ ಮಗನ ಕಾಯ್ಬೇಕಾಗಿತ್ತು. ನಾವು ಬರ್ತಾನೆ ಅಂತ ಹೇಳ್ಬಿಟ್ಟು ಆ ಮುಖ ಎಲ್ಲ ವಿಚಿತ್ರವಾಗಿ ಮಾಡಿಬಿಟ್ಟಿದ್ದಾರೆ. ಯಾವ ಥರದ್ದು ಥರ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅಂತ. ಇಷ್ಟು ಮನುಷ್ಯತ್ವ ಇಲ್ಲದೆ ಇರೋರು ಮಾಡಲ್ಲ ಮೇಡಮ್ ಈ ಥರ. ಆ ಥರ ಮಾಡಿಬಿಟ್ಟಿದ್ದಾರೆ ಅವರು. ನಟನಾಗಿ ಈ ಥರ ಹೇಯ ಕೃತ್ಯ ಮಾಡಿಸ್ತಾರೆ ಅಂತಂದರೆ ಇವರಿಗೆ ನಟರು ಅಂತ ಹೇಳ್ಬೇಕಾ? ಮೇಲೆ ನೋಟಕ್ಕೆ ನಟನೆ ಖಳನಾಯಕ ಅಂತಲೇ ಹೇಳ್ಬೋದು ಮೇಡಮ್. ಈ ಥರ ಬರ್ಬರವ ಕರೆದುಬಿಟ್ಟು ವಾರ್ನ್ ಮಾಡಿ ಬಿಟ್ಟು ಹೋಗಪ್ಪ ಈ ಥರ ಮಾಡಬೇಡ ಅಂತ ಏನು ಮಾಡಿದ್ರು ವಾರ್ನ್ ಮಾಡಿದ್ಮೇಲೆ ನಾವು ವಾರ್ನ್ ಮಾಡಿದ್ದೀವಿ, ನೀನು ಮಾತು ಕೇಳಿಲ್ಲ, ನಂಬರ್ ಕೊಡಿಲಿ ಅಂತ ನಮ್ಮನ್ನಾರು ಕರೆಸ್ಬೋದಾಗಿತ್ತು. ಇಲ್ಲ ಪೊಲೀಸ್ನವ್ರಿಗಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಅವರಾರು ನಮ್ಮನ್ನು ಕರೆಸಿ ಹೇಳ್ತಿದ್ರು. ಯಾರೋ ಮಾಡದೇ ಇರೋದು, ಏನೋ ಹಾಕ್ದೇ ಇರೋ ಅಶ್ಲೀಲ ಫಿಲ್ಮ್ ಹಾಕಿದ್ದಾರೆ, ಕಾಮೆಂಟ್ ಮಾಡಿದ್ದಾರೆ, ಚಾಟ್ ಮಾಡಿದ್ದಾರೆ ಅಂದರೆ ಇದಕ್ಕೆ ಕೊಲೆ ಮಾಡೋಷ್ಟು ನೀಚ ಮಟ್ಟಕ್ಕೆ ಹೋಗ್ತಾನೆ ಇವನು ಅಂದರೆ ನಮಗೆ ಏನು ಗೊತ್ತಾಗಬೇಕು ಮೇಡಮ್? ಹಂಗಾರೆ ಯಾರೋ ಮಾಡಿರ್ತಾರೆ, ಎಲ್ಲರೂ ಮಾಡ್ತಾರೆ ಪ್ರಪಂಚದಲ್ಲಿ. ಇವರು ಸುರಸುಂದರು ಅಂತ ಮಾಡಿರ್ತಾರೆ, ಅದನ್ನು ತಪ್ಪು ಅಂತ ಹೇಳ್ತಾರೆ. ಆದರೆ ಇಷ್ಟರ ಮಟ್ಟಿಗೆ ಮಾಡ್ತಾರೆ. ಆ ಪವಿತ್ರ ಗೌಡನು ಒಂದು ಹೆಣ್ಣಲ್ವಾ ಮೇಡಮ್? ಅವಳು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಭಾಳ ಹಾಳು ಮಾಡಿದಾಳಲ್ಲ. ಅವಳು ನಿಜಕ್ಕೂ ಅವಳು ರಾಕ್ಷಸಿ ಮೇಡಮ್. ಅವಳಿಗೇನಾದ್ರು ಬುದ್ಧಿಗಿದ್ದಿ ಇದೆಯಾ ಅವಳಿಗೆ? ಇಷ್ಟೆಲ್ಲ ಕೃತ್ಯ ಮಾಡಿದ್ದಾನೆ ಇವನಿಗೆ. ನೀವು ನಿಜವಾಗ್ಲೂ ಒಂದು ಶಿಕ್ಷೆ ಕೊಡಲೇಬೇಕು, ನಮಗೊಂದು ನ್ಯಾಯ ಒದಗಿಸ್ಕೊಡ್ಬೇಕು, ಅವನ ಆತ್ಮಕ್ಕೆ ಶಾಂತಿ ಕೊಡ್ಬೇಕು ಮೇಡಮ್. ಅವನಿಗೆ ಯಾವ ಥರ ಘೋರವಾದ ಶಿಕ್ಷೆ ಕೊಡಿಸ್ಬೇಕು ಮೇಡಮ್. ಅವ್ರಿಗೆ ಹೆಂಗೆ ಮಾಡ್ಕೊತೀರಾ ಸರ್? ನನಗೆ ಸಮಾಧಾನ ಆಗ್ತಾ ಇಲ್ಲ. ಚಿತ್ರದುರ್ಗದ ಫಾರ್ಮಸಿ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ರೇಣುಕಾಸ್ವಾಮಿ ಅವರು ಬೆಂಗಳೂರಿನಲ್ಲಿ ಬರ್ಬರವಾಗಿ ಹತ್ಯೆ ಆಗಿದ್ದಾರೆ. ಈ ಕೇಸ್ನಲ್ಲಿ ನಟ ದರ್ಶನ್ ಗ್ಯಾಂಗ್ ಕೂಡ ಅಂಧರಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಅವರ ಪತ್ನಿ ಕೂಡ ನಮ್ಮೊಂದಿಗಿದ್ದಾರೆ. ಅವ್ರನ್ನೂ ಸಹ ನಾನು ಮಾತನಾಡಿಸ್ತೀನಿ. ಅಮ್ಮ, ನಿಮ್ಮ ಕೊನೆಯದಾಗಿ ನಿಮ್ಮ ಗಂಡ ಯಾವಾಗ ಕಾಲ್ ಮಾಡಿದ್ರು, ಏನು ಹೇಳಿದ್ರು? ಶನಿವಾರ ನಮ್ಮ ಅತ್ತಿ ಮಾತಾಡಿದ್ರು. ಹಳೆ ಫ್ರೆಂಡ್ಸ್ 4 ಜನ ಸಿಗ್ತಾರೆ, ಊಟಕ್ಕೆ ಬರಲ್ಲ, 7:15 ಬರ್ತಾನೆ ಕಾರಾಗೆ, ಹಳೆ ಫ್ರೆಂಡ್ಸ್ ಸಿಕ್ಕಾರೆ 4 ಜನ ಹೋಗ್ತಾನೆ ಅಂತ ಹೇಳ್ಯಾರ. ಅಲ್ಲಿಂದನೇ ಫೋನ್ ಸಂಜೆಯಿಂದನೇ ಸ್ವಿಚ್ ಆಫ್ ಮಾಡಿಬಿಟ್ಟಾರ. ಕರ್ಕೊಂಡು ಹೋದವರು ಹಿಂಗೆ ಯಾಕೆ ಸ್ವಿಚ್ ಆಫ್ ಮಾಡಿದ್ರು? ನನ್ನ ಗಂಡ ಬರ್ತಾನಂತ ನಿನ್ನೆ ಕಾಯ್ತಾನೆ ಇದ್ದೆ. ನನ್ನ ಗಂಡ ಅಕಾರವಾಗಿ ಕೊಲೆ ಮಾಡಿದ್ದಾರೆ. ಮೂಗ್ ನೋಡಂಗಿಲ್ಲ, ನನ್ನ ಗಂಡ ಥರನೇ ಅನಿಸ್ತಲ್ಲ. ಆ ಥರ ಕ್ರೂರವಾಗಿ ಮಾಡ್ಯಾರ. ತಪ್ಪೆಲ್ಲರೂ ಸಹಜ ಮಾಡೇ ಮಾಡ್ತಾರೆ. ಬಿಟ್ಟು ಕಳಿಸಿದ್ರೆ ಹಾಕಿತ್ತು. ನಮ್ಮ ಜೀವನ ಹೆಂಗೆ ನೋಡ್ಕೋಬೇಕು? 28ಕ್ಕೆ 1 ವರ್ಷ ಮದ್ವೆ ಆಗಿ 1 ವರ್ಷ ಹಾಕಿತ್ತು.
28ಕ್ಕೆ ಒಂದು ವರ್ಷ ಮದುವೆ ಆಕಿತ್ತು. ನಾನು 5 ತಿಂಗಳು ಬಸ್ಸಿರಿದೆ. ನಿನ್ನ ಮನೆ ಡ್ಯೂಟಿಗೆ ಹೋಗಿ ಬರ್ತಿದ್ರು. ಜೀವನ ಹೆಂಗ ರೂಪಿಸ್ತಿತ್ತು. ವಯಸ್ಸಾರ ತಂದೆ ತಾಯಿ ಇದ್ದಾರೆ, ಒಬ್ಬನೇ ಮಗ. ಹೆಂಗೆ ನನ್ನ ಜೀವನ ಹೆಂಗೆ ಮಾಡ್ಬೇಕು. ಅವಳು ಪವಿತ್ರಗೌಡ, ಅವಳು ಒಬ್ಳು ಹೆಣ್ಣಾಗೆ ಸುಮ್ಮನೆ ಅದು ತಪ್ಪು ಮಾಡೋದು ಸಹಜ. ಎಲ್ಲರ ಮೆಸೇಜ್ ಇದ್ದೇ ಇರ್ತತಿ. ವಿಶ್ವ ಮಾಡ್ಲಿಲ್ಲಂಗೆ ಬಿಟ್ಟಿದ್ರೆ ಹಾಕಿತ್ತು. ಅವಳು ಮಾಡಿ ದೊಡ್ಡ ಇದು ಮಾಡಿಬಿಟ್ಟಾಳು. ನಮಗೂ ಜೀವನ 5 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ. ನಂಗೆ ಗಂಡ ಇರ್ಲಿಲ್ಲಂಗೆ ನಾನು ಹೆಂಗೆ ಜೀವನ ಮಾಡ್ಬೇಕ್ರಿ. ಹೌದು, ಭಾಳ ಕಷ್ಟ ಆಗ್ಬಿಟ್ಟೈತ್ರಿ. ಎಲ್ಲ ನಿನ್ನೆ ಅವ್ರದ್ದು ನೆನಪಾಗೈತ್ರಿ. ಬರೀ ನಾನು ಹೆಂಗೆ ಜೀವನ ಮಾಡ್ಬೇಕ್ರಿ ಅವ್ರು ಇಲ್ದಂಗೆ. ಹೆಂಗೆ ಸಾಯ ಮಟ್ಟ ಪಾಪು ಬೇರೆ ಬರ್ತದ. ಪಾಪು ಪ್ರೆಗ್ನೆಂಟ್ ಇದ್ದಾನೆ ಅಂತ ಹೇಳಿದ್ರು ಬಿಟ್ಟಿಲ್ಲಲ್ರಿ. ಅವ್ರು ಕ್ರೂರ. ಅವ್ರಿಗೆ ಹೆಂಡ್ರ ಮಕ್ಕಳು ಇಲ್ಲೇನ್ರಿ. ಪೊಲೀಸರಿಗೆ ಒಪ್ಸಿದ್ರೆ ಹಾಕಿತ್ತು. ಕಾನೂನಿಗೆ ಯಾಕೆ ಕೈ ತಗಂದ್ರಿ. ಹಿಂಗೆ ಹೇಳಿದ್ರೆ ಬಿಟ್ಟು ಕಳಿಸಿ. ಕುಟುಂಬಸ್ಥರ ನೋವಿನ ನುಡಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಒಬ್ಬೊಬ್ಬರಾಗೆ ಮಾತಾಡ್ತಾ ಇದ್ದನ್ನ ನೋಡ್ತಾ ಇದ್ರಿ. ಒಂದ್ ಕಡೆಗೆ ತಾಯಿ ಹೇಳ್ತಾ ಇದ್ರು. ಈಗಲೂ ಕೆಲವು ಅಂಧಾಭಿಮಾನಿಗಳೆಲ್ಲ ದರ್ಶನ್ ಪರವಾಗಿ ನಿಲ್ತಾ ಇದ್ರಲ್ಲ, ಅವ್ರಿಗೆಲ್ಲ ಮುಖಕ್ಕೆ ಕರ್ಶೀಫ್ನಲ್ಲಿ ತುಪುಕ್ ಅಂತ ಉಗಿದು ಒರೆಸ್ಕೊಳ್ಳೋ ರೀತಿ ಇರ್ತಾ ಇತ್ತು. ಬಿಕಾಸ್ ಅವ್ರು ಆಡಿದಂತಹ ಮಾತುಗಳ